ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೊಡಗಿನ ಎಲ್ಲೆಡೆ ಸುಗ್ಗಿ ಹಬ್ಬ, ಹುತ್ತರಿ ಸಂಭ್ರಮ. ಸಿಎನ್ಸಿಯಿಂದ ಹಗಲು ನಡೆದ ಪುತ್ತರಿ ನಮ್ಮೆ, ಸಡಗರ ಸಂಭ್ರಮದಿಂದ ಸಮುದಾಯ ಬಾಂಧವರಿಂದ ನಡೆದ ಫಸಲು ಮನೆ ತುಂಬುವ ಸಂಭ್ರಮ. ಕಾರಿನಲ್ಲಿ ಲಕ್ಷಾಂತರ ಮೌಲ್ಯ ಬೀಟೆ ಮರ ಸಾಗಾಟ ಪತ್ತೆ. ಕುಶಾಲನಗರ ಅರಣ್ಯ ಇಲಾಖೆಯಿಂದ ನಡೆದ ಕಾರ್ಯಾಚರಣೆ. ಲಕ್ಷಾಂತರ ಮೌಲ್ಯದ ಮರ ಸೇರಿದಂತೆ ಟಾಟಾ ಸಫಾರಿ ಕಾರು ವಶ. ಓರ್ವನ ಬಂಧನ, ಇನ್ನೊಬ್ಬ ಆರೋಪಿ ಪರಾರಿ. ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ. ಇಬ್ಬರು ವೈದ್ಯರ ಮೂಲಕ 300 ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ದುಸ್ಥಿತಿ. ದಿವ್ಯ ನಿರ್ಲಕ್ಷ್ಯ ತಾಳುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ. ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾದ ಸ್ಥಿತಿಯಲ್ಲಿ ವೈದ್ಯಾಧಿಕಾರಿಗಳು. ವಾರ್ತೆಗಳ ವಿವರ. ಕೊಡವ ನ್ಯಾಷನಲ್ ಕೌನ್ಸಿಲ್ ವತಿಯಿಂದ ಪುತ್ತರಿ ನಮ್ಮೆ ಆಚರಣೆ ಸಾರ್ವತ್ರಿಕವಾಗಿ ನಡೆಯಿತು. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್.ಯು. ನಾಚಪ್ಪ ಅವರ ನೇತೃತ್ವದಲ್ಲಿ ಕುಶಾಲನಗರ ಸಮೀಪ ಚಿಕ್ಕಬೆಟ್ಟಗೇರಿ ಗ್ರಾಮದಲ್ಲಿರುವ ನಂದಿನೇರಂಡ ಉತ್ತಪ್ಪನವರ ಗದ್ದೆಯಲ್ಲಿ ಶನಿವಾರ ಸಾಮೂಹಿಕ ಕದಿಲು ತೆಗೆಯುವ ಮೂಲಕ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಕೊಡವ ನ್ಯಾಷನಲ್ ಕೌನ್ಸಿಲ್ ವತಿಯಿಂದ ಪುತ್ತರಿ ನಮ್ಮೆ ಆಚರಣೆ ಸಾರ್ವತ್ರಿಕವಾಗಿ ನಡೆಯಿತು. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್.ಯು. ನಾಚಪ್ಪ ಅವರ ನೇತೃತ್ವದಲ್ಲಿ ಮನೆಯ ನೆಲ್ಲಕ್ಕಿ ಅಡಿಯಲ್ಲಿ 5 ಬಗೆಯ ಮರದ ಎಲೆಗಳಿಂದ ನೆರೆಕಟ್ಟಿದ ನಂತರ ಗುರುಕಾರಣರಿಗೆ ನೈವೇದ್ಯ ಅರ್ಪಿಸಿ ನಮನ ಸಲ್ಲಿಸಿ ಮೆರವಣಿಗೆಯಲ್ಲಿ ತೆರಳಿದ ಸಿಎನ್ಸಿ ಸದಸ್ಯರುಗಳು ಸಾಂಪ್ರದಾಯಿಕ ಕೊಡವ ಓಲಗದೊಂದಿಗೆ ಗದ್ದೆಗೆ ತೆರಳಿದರು. ಸಿಎನ್ಸಿ ಅಧ್ಯಕ್ಷ ಎನ್.ಯು. ನಾಚಪ್ಪ ಸಾಂಪ್ರದಾಯಿಕವಾಗಿ ಸಕಲ ವಿಧಿವಿಧಾನಗಳೊಂದಿಗೆ ಪೊಲಿಯೇ ದೇವ ಪೊಲಿಯೇ ಬಾ ಎಂಬ ಉದ್ಗಾರದೊಂದಿಗೆ ಕದಿರು ತೆಗೆದರು. ಈ ಸಂದರ್ಭ ಸಾಂಪ್ರದಾಯಿಕ ಉಡುಪಿನಲ್ಲಿದ್ದ ಸಿಎನ್ಸಿ ಸದಸ್ಯರು ದೇವರಿಗೆ ನಮಿಸಿ ಕದಿರಿನೊಂದಿಗೆ ಮೆರವಣಿಗೆ ತೆರಳಿ ಕಣದಲ್ಲಿ ಕದಿರನ್ನು ಇಟ್ಟು ಪರೆಯಕಳಿ, ಕೋಲಾಟ, ವಾಲಗತಾಟ್, ದುಡಿಕೊಟ್ಟು ಪಾಠ ನಡೆಯಿತು.
ನಂತರ ಕದಿರನ್ನು ನೆಲ್ಲಕ್ಕಿ ಅಡಿಯಲ್ಲಿಟ್ಟು ದೇವರಿಗೆ ಪ್ರಾರ್ಥಿಸಿದರು. ಕದಿರು ವಿತರಣೆಯೊಂದಿಗೆ ಮನೆಯಲ್ಲಿ ಪ್ರಮುಖ ಭಾಗಗಳಾದ ಮುಖ್ಯದ್ವಾರ, ಕಣಜ, ಅಡುಗೆ ಮನೆ, ನೀರಿನ ಬಾವಿ, ಕೊಟ್ಟಿಗೆ ಮತ್ತಿತರ ಜಾಗಗಳಲ್ಲಿ ಕದಿರು ಕಟ್ಟಲಾಯಿತು. ನಂತರ ಕೊಡವ ಪದ್ಧತಿಯ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಸಹಭೋಜನ ನಡೆಯಿತು. ಸೆಲೆಬ್ರೇಷನ್ ನಂದಿನೊಂಡ ಉತ್ತಪ್ಪ ಎಂಗಡ ಬೇಲಲ್ಲಿ ಕದರ್ ಪಂಡ ಮೂಲಕ ನಡ್ತಿಸಿ CNC ಸಂಘಟನೆ ಕೊಡವ ಲ್ಯಾಂಡ್ ಯೂನಿಯನ್ ಟೆರಿಟರಿ ಆಟೋನಮಸ್ ರೀಜನ್ ಪಿಂಜ ಕೊಡವ ಟ್ರೈಬಲ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಕೊಡವ ತಕ್ಕನ ಸಂವಿಧಾನದ 10ನೇ ಶೆಡ್ಯೂಲ್ ಕೊಟ್ಟು ಕೊಡವಡ ತೋಕ್ರ ಹಕ್ಕನ ಇದು ಅಬಾಧಿತವಾಯಿತು ಕಂಟಿನ್ಯೂ ಮಾಡಬೇಕು. ರಾಜ್ಯಾಂಗತ್ರ ವಿಶೇಷ ಖಾತ್ರಿ ಬೋಂಡು ಕೊಡವ ಪೊಲಿಟಿಕಲ್ ರಿಸರ್ವೇಷನ್ ಆಂಗ್ಲೋ ಇಂಡಿಯನ್ ಸಮುದಾಯದ ಮಾದರಿ ಬೋಂಡು ಅಂತ ಎಲ್ಲ ಕನಪಟ್ಟ ಹಾಕೋತಾ ಇದನ್ನ ಮಿಂಜಕ್ಕೆ ಬಿಚ್ಚಿತ್ತು. ಕೈಂಜ 24 ಕಾಲದಿಂದ ಸ್ಟ್ರಗಲ್ ಮಾಡಿಂಡೇ ಬಂತು. ಈ ಹಿನ್ನೆಲೆಯಲ್ಲಿ ಇಂದು ಸರ್ಕಾರಕ್ಕೆ ಕೊಡವಕ್ಕೂ ಈ ಭೂಮಿ ತಾಯಿಗೂ ಅಂತ ಸಂಬಂಧನ ಕಾಟ್ವಾಡ ಮೂಲಕ ನಂಗೆ ಹೋರಾಟ ನಡೆತೀನಿ ಬಂದವಳು. ಈ ಹಿನ್ನೆಲೆಯಲ್ಲಿ ನಂಗೆ ಕೊಡವಡ ಎಲ್ಲ ನಮ್ಮ ನಾಳನ್ನ ಪಬ್ಲಿಕ್ ಆಗಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡಿತ್ತು. ಎನ್ಸಿಗೆ ಸಂವಿಧಾನ ಹತ್ರ 51A ವಿಧಿ ಪ್ರಕಾರ ಈ ದೇಶ ಹತ್ರ ಮೇಜರ್ ಕಮ್ಯುನಿಟಿ ಪಿಂಜ ಸರ್ಕಾರ ಐಂಗಡ ಅಡಿಲ್ಬಪ್ಪ ಅಂತ ಎಲ್ಲ ಅಲ್ಪಸಂಖ್ಯಾತ ಸಮುದಾಯತನ ಕಾಪಾಡುಂಡು ಐಂಡ ಹಕ್ಕನ ಮಾನ್ಯ ಮಾಡುಂಡು. ಈ ಹಿನ್ನೆಲೆಯಲ್ಲಿ ನಂಗೆ 1956 ಜಿಲ್ಲಿಕತ್ತನೆ ನಂಗೆ ಕಾಣಂತ ಅನ್ಯಾಯ ಈಂಡ ವಿರುದ್ಧ ನಂಗೆ ಕೊಡವ ಲ್ಯಾಂಡ್ ಬೋಂಡು ಇಂಡು ಸ್ಟ್ರಗಲ್ ಮಾಡಿದ್ದೆ ಅಂತ ಹಂಗಾಯ್ತು. ನಮ್ಮ ನಾಳನ ನಂಗೆ ಪಬ್ಲಿಕ್ ಆಯ್ತು ಈ ದೇಶದ ಜನಕ್ಕೆ ಪಿಂಜ ಸರ್ಕಾರ ಗೊತ್ತು ಮಾಡೋಜಿ ನಂಗಡ ಹಕ್ಕನ್ನು ಪಡೆದವಂಥ ಕಾರ್ಯಕ್ರಮಕ್ಕೆ ನಂಗೆ ಮುಟ್ಟಿಟ್ಟವಳು. ಇಂದು ಈ ಪುತ್ತರಿ ಅನ್ನೋದು ಕೊಡವಡ ಎಲ್ಲ ನಮ್ಮೆ ಪುತ್ತರಿ ಕೈಲ್ಪೋದು ಕಾರಣ ಕೊಡಪ ಅಡಮಿಯಾರು ಕಾವೇರಿ ಚಂಗ್ರಾದಿ ಪಿಂಜ ಇದು ಕಾರಣ ಕೊಡಪ ಪ್ರತಿಯೊರು ಇದು ಕಕ್ಕಡ 18 ಇದೆಲ್ಲವೂ ಕೂಡಿ ಭಾರಿ ಪವಿತ್ರ ಪಿಂಜ ಭಾರಿ ಸಮೃದ್ಧವನಂತ ಶ್ರೀಮಂತಿಕೆಯುಳ್ಳಂಥ ಅವ್ರ ರಿಚ್ ಕಲ್ಚರ್ ಅದನ್ನು ಸಂಪೂರ್ಣ ಸಪ್ರೆಸ್ ಮಾಡಿ ಇಡ್ತಿಂದು. ಇಂದು ಪುತ್ತರ ವಿಷಯ ಇಡ್ತೊಳಿ ರಜಕ್ಕೆ ಬಯ್ಯ ಮಿಂಜ ನೋಟ್ರು ನಂಗೆ DC ಆಫೀಸ್ಲ ಅಲ್ಲಿ ಇಲ್ಲಿ ಅಡತಾಕುವಂಥ ಕೆಲಸ ಆಯಿತು. 1956 ಕಂಜಿ ಮಿಂಜ ಕೊಡವಡ ಹೋಮ್ಲ್ಯಾಂಡ್ ಸಪರೇಟ್ ಸೀರಾಜ್ಯ ಆಯ್ತು ಪಕ್ಕ 18 ದಿನ ಪುತ್ತರಿ ನಡ್ಪಂತು. ಆ ಪುತ್ತರಿ ಹೆಚ್ಚಕ್ಕೆ ಇಂಪಾರ್ಟೆನ್ಸ್ ಅನ್ಸಂಗಿ ಬರೀ ಕದಡ್ಪ ಪೊಲಿದೇವ ಮಾತ್ರ ಅಲ್ಲ, ಪುತ್ತರಿ ನಮ್ಮಕ್ಕೆ 3 ದಿವಸಕ್ಕೆ ಮಿಂಜ ಈಡೋಣೇನು ಮಾಡೋ ರಿಹರ್ಸಲ್ ಇದು ಈ ಆಟ ಪಾಠ ಪ್ರಾಕ್ಟೀಸ್ ರಿಹರ್ಸಲ್ ಮಾಡೋ ಈವ್ನಿಂಗ್ ಟೈಮ್ ಪ್ರತಿಯೊರು ಮಂದಲು ಈಡು ಅದು ಅನಪಿಂಜ ಇಂದು ಕದು ಎಡ್ಪಂತ ಕಾರ್ಯಕ್ರಮ. ನಾಳೆ ಪುನಃ ಊರು ಮಂದು ಮತ್ತೊಂದು ನಾಡು ಮಂದು ಇಂಜೂರು ದಿನ ಕದಡ್ ಮುಂದನೇ ದಿನ ಕೇರಿ ಮಂದು ಅಲ್ಲಿಂಜಿ ಮನೆಪಾಟು ಓರು ವಿಲೇಜಲ್ಲಿ 15 ಕೊಡವ ಒಕ್ಕೈಪ ಪ್ರತಿಯೊರು ಒಕ್ಕತ್ತಲು ಮನೆಪಾಟು ಪಡಿಂಡು 15 ದಿವಸ ಅದೇ ಕಾಲ ಇದು ತಳುವ ಅಲ್ಲಿಂಜಿ ಫೈನಲ್ ಇದು ಊರವ್ರ ಮೇಲೆ ಕೂಟ ಮಾಡುವ. ಇದನ್ನೇ ಟೋಟಲ್ 18 to 20 days ಪುತ್ತರಿ ಚತ್ತೆಯಿಂದ ಜೊತೆ ಹಂಗೆ ರಜೆ ಘೋಷಣೆ ಮಾಡುವಂತ ಹಂಗೆ ಇದು ಸಾಲ ಕೊಡಪ್ಪ ಗೌರ್ಮೆಂಟ್ ಇಂತೆಲ್ಲ ವ್ಯವಸ್ಥೆ ಜೊತೆ ಇಂದು ಎಲ್ಲ ನಾವು ಸಪ್ರೆಸ್ ಮಾಡಿತ್ತು. ಕರ್ನಾಟಕದ ಯಜಮಾನಿಕೆ ಸಂಸ್ಕೃತಿನೇ ಇಲ್ಲಿ ಎಲ್ಲ ಕಾರ್ಯಕ್ರಮ ಅದು ನಡ್ತಡು. ಈಗ ಪ್ರಪಂಚದಲ್ಲಿ ಎಲ್ಲರೂ ಎಲ್ಲ ಕಡೆ ನಡುತ್ತುವ. ಈಗ ಇದು ತಮಿಳ್ನಾಡು ಕೂಡಿ ಪರಮೇತ್ರ ಅಂಗಡ ನಮ್ಮೆ ನಡಪ ಆಚಿಂಗ ಅಲ್ಲೇ ಹತ್ರ ನಮ್ಮೇಕ ಹಿಂಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಕೊಡಪ್ಪ ಅನ್ನನ ಇಲ್ಲಿ ಈ ನಮ್ಮೆನ ಪೂರ್ತಿ ಸಪ್ರೆಸ್ ಮಾಡ್ಸಂಗ ಜನಾಂಗ ಇಂಜಿಲೆಂದ ಆಯ್ಬಪ್ಪ. ಇಂದು ಏದೇದು ನಮ್ಮಕ್ಕೆ ರಜೆ 10 ದಿನ 15 ದಿನ ಇರೋದು ದಿನ ಕೊಡಪ್ಪ ಇದಂಗಿಲ್ಲ. ಆ ರಜೆ ಅನ್ನಂಗೆ ಪಂಚೆ ಆ ಜನಾಂಗಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಮಾದ್ರಿ ಹಂಗೆಲ್ಲ ಕನ್ಸಿಡರ್ ಮಾಡೋಣ ಮಾದ್ರಿ. ಇಂದು ಪಾರ್ಸಿಯ ಬರೀ 12,000 ಜನಸಂಖ್ಯೆಗಳು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇನ್ನು ಚೀಫ್ ಮಿನಿಸ್ಟರ್ ಕೂಡಿ ಹಂಗೆ ಗ್ರೀಟ್ ಮಾಡುವ. ಇಂದು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕೂಡಿ ನಂಗಡ ಉಸ್ತುವಾರಿ ಮಂತ್ರಿ DC ಕೂಡಿ ಗ್ರೀಟ್ ಮಾಡಲ್ಲ ಇಂಥವ್ರ ಪರಿಸ್ಥಿತಿ ಅನ್ಕೊಂಡು ಇದೇನ ಅನ್ಸಂಗಿ ಪೂರ್ತಿ ಸಪ್ರೆಸ್ ಮಾಡಿತ್ತು. ಈ ನಮ್ಮೆನ ಇಲ್ಲತೆ ಮಾಡ್ಸಂಗೆ ಆ ಜನಾಂಗ ಇಪ್ಪಲೆ ಆ ಜನಾಂಗತನ ಇಲ್ಲತೆ ಮಾಡ್ಸಿ ಹಂಗಡ ಭೂಮಿ ಇಪ್ಪಲೆ ಇಂದು ಭೂಮಿರ ಹಕ್ಕು ಪ್ರತಿಯೊಂದನ ಇಂದು ಬಲ್ಚೋಗ್ಬಿಟ್ಟಿತ್ತು. ಒತ್ತುವರಿ ರಣವನತಲು ಕಸ್ತೂರಿ ರಂಗನ್ ರಿಪೋರ್ಟ್ ಪಿಂಜ ಬಾರೆ ಬಫರ್ ಝೋನ್ ಒಂದು ಮಾಡಿತ್ತು. ಇಲ್ಲೇ ತರ ನಂಗಡ ಹಕ್ಕನೆ ಬಲ್ಚವಂತ ಕೆಲಸ ಮಾಡಿಂಡೆ ಉಂಟು. ಇಂದು ನಂಗಡ ಜನಕ್ಕೆ ಆ ಮರ್ಜಾನ ಪಿಂಜ ಓರ್ ಡಾಕ್ಯುಮೆಂಟು ಇಲ್ಲ. ಇಂದು ನಂಗೆ ಸರ್ಕಾರಕ್ಕೆ ಬತ್ತಿಯೋಳು ಏನೋ ಅನ್ಸಂಗೆ ನಂಗಡ ದಾಡದೆ ಒಬ್ಬನ ಡಾಕ್ಯುಮೆಂಟ್ ಸರಿ ಇಲ್ಲ, ಲ್ಯಾಂಡ್ ರೆವೆನ್ಯೂ ರೆಕಾರ್ಡ್ ಸರಿಯೇ ಇಲ್ಲ, ಮಾಡಿ ತಪ್ಪದಿಲ್ಲ. ಆಚೆ ನಂಗೆ ದುಡ್ಡು ಕೊಡ್ತ ತಂಗಿ ಪರಮೇತ್ರ ಹೆಂಗ ಬೆಲೆ ಬೆಲೆ ಕಂಪನಿಕಾರ ಒರೇ ದಿವಸದಲ್ಲಿ ವೈಟ್ ಅಪ್ಕೊಂಡೊಳೆ ಹಿಂಗೆ ಡಾಕ್ಯುಮೆಂಟ್ ಕೊಡಿ ಅಪ್ಪ. ಈ ಎಲ್ಲ ಹಿನ್ನೆಲೆಯಲ್ಲಿ ನಂಗಡ ಈ ಭೂಮಿಯನ್ನು ಅಂತ ರುಜುವಾತು ಮಾಡೋಕೆ ಆ ಮೂಲಕ ನಂಗಡ ಹಕ್ಕನ್ನು ಪಡೆದು ಹೋಗ್ಬಿಡಿ ಆಯ್ತು. ನಂಗೆ ಇಂದು ಈ ಡೆಮೊಕ್ರೆಟಿಕ್ ಸೆಟಪ್ ಪೀಸ್ಫುಲ್ ಆಯ್ತು. ನಂಗೆ ಮಾಡಲಿಕ್ಕೆ ನಂಗಡ ಸಂಸ್ಕೃತಿ ಪರಂಪರೆ ನಾಗರಿಕತೆ ಇದನ್ನೆಲ್ಲ ನಾವು ಸರ್ಕಾರ ಕಟ್ಟಿದ್ದು ಭಾರಿ ತ್ರಾಸದಾಯಕವಾದಂಥ ಕೆಲಸ, ಕಷ್ಟದ ಕೆಲಸ ಅಚ್ಚ ಕಾಟಿತ್ತು ಪಿಂಜ ಹೊಡ್ತುವಂಥ ಕೆಲಸ ಮಾಡಿಬಿಟ್ಟು ನಂಗೆ ಇದಿಲ್ಲ ಹೆಚ್ಚು ಅಪ್ಪ. ಸದ್ಯದಲ್ಲಿ ನಂಗಡ ಎಲ್ಲ ಇದು ರೈಟ್ಸ್ರ ಬಗ್ಗೆ ಸ್ಟ್ರಗಲ್ ಮಾಡುವಂಥದ್ದು ಕೊಡವ ಹೋಮ್ಲ್ಯಾಂಡ್ ಆಟೋನಮಸ್ ರೀಜನ್ ಏಕು, UT ಸ್ಟೇಟಸ್ ಏಕು, ಟ್ರೈಬಲ್ ಸ್ಟೇಟಸ್ ಏಕು, ನಂಗಡ ಲ್ಯಾಂಗ್ವೇಜ್ ಏಕು, 8th ಶೆಡ್ಯೂಲ್, ನಂಗಡ ತೋಕರ ಹಕ್ಕೇಕು, ಪೊಲಿಟಿಕಲ್ ರಿಸರ್ವೇಷನ್ ಏಕು ಎಲ್ಲ ವಾಪಸ್ ಹೊಡ್ತುವಂಥವ್ರ ಪರಿಸ್ಥಿತಿ ನಿರ್ಮಾಣಪ್ಪ. ಹಂಗೆ ಜನಜಾಗೃತಿ ಮಾಡಿ ನಂಗೆ ಮೋಟಿವೇಟ್ ಮಾಡೋಗ್ಬಿಟ್ಟು ಈ ನಮ್ಮೆನ ಮಾಡಿ ಪ್ರಧಾನವಾದ ಹಬ್ಬ. ಇದರಲ್ಲಿ ಈಗ ನೀವು ನೋಡಿದ ಹಾಗೆ ಕದರೆಲ್ಲ ತೆಗೆದುಬಂದು ಈಗ ತಲೆ ತಕ್ಕಿ ಬೊಳಚ ಆಗಿ ಕದರ ತೆಗೆದುಕೊಂಡು
ಮನೆಗೆ ಬಂದು ಮನೆಯಲ್ಲಿರುವವರು ವಸ್ತ್ರ ನಮ್ಮ ಡ್ರೆಸ್ಸಲ್ಲಿ ಕಾಲಿಗೆ ನೀರು ಹಾಕಿ ಹಾಲು ಕೊಟ್ಟು ಆ ಲಕ್ಷ್ಮಿಯನ್ನು ಅವರನ್ನು ಒಳಗೆ ಬರಮಾಡಿಕೊಂಡು ಅಲ್ಲಿ ದೇವರ ಮೆಲ್ಲಕ್ಕಿಯಲ್ಲಿ ಇಟ್ಟು ಅದನ್ನು ಎಲೆಯಲ್ಲಿ ಬೆಳಿಗ್ಗೆ ಸುತ್ತಿರ್ತಾರೆ. ಅದಕ್ಕೆ ಕದರನ್ನೆಲ್ಲ ಹಾಕಿ ಎಲ್ಲರೂ ಅವರವರ ಮನೆಗೆ, ಬಾವಿಗೆ, ಕೊಟ್ಟಿಗೆಗೆ ಎಲ್ಲ ತಗೊಂಡೋಗಿ ಕಟ್ತಾರೆ. ಕಟ್ಟಿ ಮತ್ತೆ ಊಟ ಉಪಚಾರದ ಇದು ಮಾಡ್ತಾರೆ. ಇದು ಕೊಡಗಿನ ಪ್ರಧಾನವಾದ ಹಬ್ಬ. ಊಟ ಉಪಚಾರ ಅಂದರೆ ತಿಂಡಿಯಲ್ಲಿ ಏನು? ತಿಂಡಿ ತಂಬುಟು ಬಾಳೆಹಣ್ಣಿಗೆ ಕುಸಲಕ್ಕಿ ಹುರಿದು ಪುಡಿ ಮಾಡಿದ ತಂಬುಟು ಹಾಕ್ತಾರೆ. ತಂಬುಟು ಹಾಕಿ ಕಲಸಿ ತುಪ್ಪ, ಎಳ್ಳು, ತೆಂಗಿನಕಾಯಿ ಎಲ್ಲ ಹಾಕಿ ಅದು ಪ್ರಧಾನ. ದೇವರಿಗೂ ಇರ್ತಾರೆ, ನಾವು ತಿಂತೀವಿ. ಮತ್ತು ಮಾಮೂಲು ಪಾಯಸ, ಅಡಿಕೆ ಪುಟ್ಟು ಮಾಡ್ತಾರೆ. ಕೆಲವು ಸ್ಥಳ ಮಾಡ್ತಾರೆ, ಕೆಲವು ಸ್ಥಳ ಮಾಡೋದಿಲ್ಲ. ಮತ್ತು ಪಾಯಸ, ಊಟ ಉಪಚಾರ ಮಾಡ್ತಾರೆ. ಕೆಲವರಲ್ಲಿ ಮಾಂಸ ಮೀನು ಮಾಡೋದು. ಟಾಟಾ ಸಫಾರಿ ಕಾರಿನಲ್ಲಿ ಲಕ್ಷಾಂತರ ಮೌಲ್ಯದ ಬೀಟೆ ಮರ ಸಾಗಿಸುತ್ತಿದ್ದ ಸಂದರ್ಭ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ವಾಹನ ಸಹಿತ ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ಕುಶಾಲನಗರ ಸಮೀಪದ ಕೂಡಿಗೆ ಬಳಿ ಅರಣ್ಯ ಇಲಾಖೆ ತಂಡ ಕಾರ್ಯಾಚರಣೆ ನಡೆಸಿದ ಸಂದರ್ಭ ಮಕ್ಕಂದೂರಿನಿಂದ ಕುಶಾಲನಗರದತ್ತ ಬರುತ್ತಿದ್ದ ವಾಹನದಲ್ಲಿ ಬೀಟೆ ಮರ ಸಾಗಿಸುವುದು ಬೆಳಕಿಗೆ ಬಂದಿದೆ. ಟಾಟಾ ಸಫಾರಿ ಕಾರಿನಲ್ಲಿ ಸಾಗಿಸುತ್ತಿದ್ದ ಬೀಟೆ ಮರದ ನಾಟಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಪಿ ಸಹಿತ ವಾಹನವನ್ನು ಕುಶಾಲನಗರ ಅರಣ್ಯಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಈತನೊಂದಿಗಿದ್ದ ಮತ್ತೋರ್ವ ಆರೋಪಿ ಕೂಡಿಗೆ ಗ್ರಾಮದ ಹರ್ಷ ಎಂಬಾತ ತಪ್ಪಿಸಿಕೊಂಡು ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದಾನೆ. ಶನಿವಾರ ಬೆಳಗ್ಗೆ ಅರಣ್ಯಾಧಿಕಾರಿಗಳಿಗೆ ದೊರೆತ ಖಚಿತ ಸುಳಿವಿನ ಮೇರೆಗೆ ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿದ ವಲಯ ಅರಣ್ಯಾಧಿಕಾರಿ ಎಂಎಸ್ ಚಿನ್ನಪ್ಪ ನೇತೃತ್ವದ ತಂಡ 7 ಗಂಟೆ ಸಮಯದಲ್ಲಿ ಕೂಡಿಗೆ ರಸ್ತೆಯ ವೀರಭೂಮಿ ಬಳಿ ವಾಹನವನ್ನು ಅಡ್ಡಗಟ್ಟಿ ಪರಿಶೀಲನೆ ಸಂದರ್ಭ ಅಂದಾಜು 3 ಲಕ್ಷ ಮೌಲ್ಯದ ಬೀಟೆ ಮರದ ನಾಟಗಳು ಪತ್ತೆಯಾಗಿವೆ. ಮರದ ದಿಮ್ಮಿಗಳು ಹಾಗೂ ಟಾಟಾ ಸಫಾರಿ ಕಾರನ್ನು ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ರಂಜನ್, ಸಿಬ್ಬಂದಿಗಳಾದ ಮಂಜೇಗೌಡ, ನಾರಾಯಣ, ಪೂಣಚ್ಚ, ಸತೀಶ್ ಪಾಲ್ಗೊಂಡಿದ್ದರು. ಆ್ಯಕ್ಚುಲ್ ಮಡಿಕೇರಿ ಮಕ್ಕಂದೂರಿಂದ ಲೋಡ್ ಆಗೋದಂತಿತ್ತು. ಹಾಗೆ ನಾವು ಈ ರೋಡಲ್ಲಿ ಮಡಿಕೇರಿ ಕುಶಲ ಹೆದ್ದಾರಿಲಿ ಫುಲ್ಲು ಅಲರ್ಟ್ ಆಗಿತ್ತು. ಇದು ನೋಡಿದ್ರೆ ಮಡಿಕೇರಿ ಸೋಮಪೇಟೆಯಿಂದ ಕೋವರ್ಕೋಲಿಗಾಗಿ ಕೂಡಿ ಕಡೆ ಹೋಗೋದಂತಾಯಿತು. ಮತ್ತು ಈ ಕಡೆ ಹೋಗಿ ನಾವು ಬ್ಲಾಕ್ ಮಾಡಿದಾಗ ಬೆಳಗ್ಗೆ 7 ಗಂಟೆಗೆ ಟಾಟಾ ಸಿಯಾರ ಸಿಕ್ತು. KA12N 305 ಅದು ಫುಲ್ಲು ಕೂಲಿಂಗ್ ಗ್ಲಾಸ್ ಆಗಿತ್ತು. ಒಳಗೆ ಜರ್ಕಿನ ಬೆಡ್ಶೀಟಲ್ಲಿ ಹಾಕಿ ಮರನ ಫುಲ್ ಕವರ್ ಮಾಡ್ಕೊಂಡು ಏನು ಕಾಣ್ತಿರ್ಲಿಲ್ಲ. ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ. ಒಂದು MM ನಿಜಾಮ್ ಅಂತ ಕೂಡಿಯವರು, ಮತ್ತು ಇನ್ನೊಬ್ಬ ಹರ್ಷ ಅಂತೇಳಿ ಕೋಡ್ಬಂಗ್ಳೂರು. ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಆಫೀಸಿಗೆ ತಂದಾಗೋತ್ತಿಗೆ ನಾವು ಗಾಡಿ ಚೆಕ್ ಮಾಡ್ತಿದ್ದ ಅಷ್ಟೊತ್ತಿಗೆ ಇಬ್ಬರು ತಪ್ಪಿಸ್ಕೊಂಡು ಓಡಿಸು ಮಾಡಿದ್ರು. ಅದರಲ್ಲಿ MM ನಿಜಾಮ್ ಅಂತ ಹೇಳೋಣ ನಾವು ಟೌನಲ್ಲಿ ಬೆರ್ಸಾಡಿ ಹಿಡಿದು, ನಂತರ ಹರ್ಷ ಅಂತ ಹೇಳೋನು ಓಡಿ ತಪ್ಪಿಸ್ಕೊಂಡ. ಅವ್ರ ಮೇಲೆ ಈ ಬಂಧಿಸಿಗೆ ನಾವು ಕ್ರಮ ಕೈಗೊಳ್ತಿದ್ವಿ. ಮತ್ತು ಇದು ಎಲ್ಲಿಂದ ಬಂತು ಏನಂತ ಮುಂದೆ ತನಿಖೆ ಮಾಡಿ ಕ್ರಮ ಕೈಗೊಳ್ತೀವಿ. ಸರಿ, ಇದರ ಅಂದಾಜು ಮೌಲ್ಯ ಒಂದು 4 ಲಕ್ಷ ಬೀಟಿ ಮರ ಇರ್ಬೋದು. ಟಾಟಾ ಸಿಯರ್ದು ಒಂದು 10-12 ಲಕ್ಷ ಇರ್ಬೋದು. ಒಂದು 15 ಲಕ್ಷ ಅಂದಾಜು ಮೌಲ್ಯದ್ದು ಮರ ವಶಪಡಿಸ್ಕೊಂಡಿದ್ದೀವಿ. ಅದಕ್ಕೆ ತುಂಬ ಕುಶಲ ಸಾರ್ವಜನಿಕರು ನಮಗೆ ತುಂಬ ಕೋಆಪ್ರೇಟ್ ಮಾಡಿದರು. ಕೆಲವರು ಮಾಹಿತಿ ಕೊಟ್ಟಿದ್ದರು, ಕೆಲವರು ಬಂದಾಗಲೂ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಅವರಿಗೆಲ್ಲ ನನಗೆ ಅಭಿನಂದನೆ. ಇದೀಗ ಪುಟ್ಟ ವಿರಾಮ. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್
ಹೋಮ್ ಅಪ್ಲಯನ್ಸಸ್. ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲಾ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ವಿರಾಮ ನಂತರ ಕಾವೇರಿ ಸುದ್ದಿಗೆ ಸ್ವಾಗತ. ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಓರ್ವ ದಂತ ವೈದ್ಯ ಸೇರಿದಂತೆ 6 ಜನ ತಜ್ಞ ವೈದ್ಯರು ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಕೇವಲ 2 ವೈದ್ಯಾಧಿಕಾರಿಗಳು ಮಾತ್ರ ಕೆಲಸ ನಿರ್ವಹಿಸುವ ಸ್ಥಿತಿ ಇಲ್ಲಿ ಕಾಣಬಹುದು. ದಿನನಿತ್ಯ 500 ಅಧಿಕ ರೋಗಿಗಳಿಗೆ 2 ವೈದ್ಯರು ಚಿಕಿತ್ಸೆ ನೀಡುವುದರೊಂದಿಗೆ ದಿನದ 24 ಗಂಟೆಗಳ ಕಾಲ ಕೆಲಸ ನಿರ್ವಹಿಸಿ ಒತ್ತಡ ನಡುವೆ ಸೇವೆ ಸಲ್ಲಿಸುತ್ತಿದ್ದರೂ ಯಾವುದೇ ಜನಪ್ರತಿನಿಧಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರುವುದು ಕಂಡು ಬಂದಿದೆ. ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಓರ್ವ ದಂತ ವೈದ್ಯ ಸೇರಿದಂತೆ 6 ಜನ ತಜ್ಞ ವೈದ್ಯರು ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಕೇವಲ 2 ವೈದ್ಯಾಧಿಕಾರಿಗಳು ಮಾತ್ರ ಕೆಲಸ ನಿರ್ವಹಿಸುವ ಸ್ಥಿತಿ ಇಲ್ಲಿ ಕಾಣಬಹುದು. ಶಿರಂಗಾಲ, ಕೂಡಿಗೆ, ಹೆಬ್ಬಾಲೆ, ನಂಜರಾಯಪಟ್ಟಣ, ಶುಂಠಿಕೊಪ್ಪ ವ್ಯಾಪ್ತಿ ಸೇರಿದಂತೆ 15 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ 5 ಆರೋಗ್ಯ ಸಮುದಾಯ ಕೇಂದ್ರಗಳಿವೆ. ಕೊಪ್ಪ ಮತ್ತು ಬೈಲುಕುಪ್ಪೆ ವ್ಯಾಪ್ತಿಯಲ್ಲಿ ಕೂಡ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದರೂ ಸೂಕ್ತ ಚಿಕಿತ್ಸಾ ಸೌಲಭ್ಯವಿಲ್ಲವೆಂದು ಹೆಚ್ಚಿನ ಸಂಖ್ಯೆಯ ರೋಗಿಗಳು ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ಬರುವುದು ವಾಡಿಕೆ. ವೈದ್ಯರ ಕೊರತೆಯೊಂದಿಗೆ ಇರುವ 2 ವೈದ್ಯರು ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಕಾದ ಸ್ಥಿತಿ ಇಲ್ಲಿದೆ. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 6 ಜನ ತಜ್ಞ ವೈದ್ಯರು ವರ್ಕ್ ಮಾಡಬೇಕು. ಫಿಸಿಷಿಯನು ಮತ್ತು ಅನೆಸ್ಥೆಟಿಸ್ಟು, ಗೈನಕಾಲಜಿಸ್ಟು, ಸರ್ಜರಿ, OB, ಮಕ್ಕಳ ತಜ್ಞರು ಅಂದ್ಕೊಂಡು 6 ಜನ ಇಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫ್ ಸ್ಯಾಂಕ್ಷನ್ ಇದೆ. ಹಾಗೂ ಒಬ್ಬರು ದಂತ ವೈದ್ಯಾಧಿಕಾರಿ. ಉಳಿಕೆ ಎಲ್ಲ ಸ್ಟಾಫ್ ವಿಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ, ಯಾವುದು ಖಾಲಿ ಇಲ್ಲ. ಎಕ್ಸೆಪ್ಟ್ ಗ್ರೂಪ್ ಡಿ ಒಂದು ಖಾಲಿ ಇದೆ. ಆದರೆ ವೈದ್ಯಾಧಿಕಾರಿಗಳಲ್ಲಿ 6ರಲ್ಲಿ 3 ಜನ ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲೂ ಒಬ್ಬರು ಹೆಚ್ಚಿನ ವಿಶೇಷ ತರಬೇತಿಗಾಗಿ 2 ತಿಂಗಳ ತರಬೇತಿಗಾಗಿ ಹೋಗಿದ್ದಾರೆ. ನವೆಂಬರ್, ಡಿಸೆಂಬರ್. ಅದು ಬರೋದಿನ ಜನವರಿ ಫಸ್ಟ್ ವೀಕಲ್ಲಿ. ಇಲ್ಲಿ ಇರುವಂಥ 2 ರೆಗ್ಯುಲರ್ ಸ್ಪೆಷಲಿಸ್ಟ್ಗಳಿಗೆ ದಿನಪೂರ್ತಿ ಕೆಲಸ, ರಾತ್ರಿ ದಿನ ಬಿಟ್ಟು ದಿನ ಕೆಲಸ, ರಾತ್ರಿ ಕೆಲಸ, ಹಗಲು ಕೆಲಸ. ಈ ಕೆಲಸದ ಒತ್ತಡದಲ್ಲಿ ನಾವು ಸಾಮಾನ್ಯ ಮಾನವರು ಎಷ್ಟು ಅಂತ ಕೆಲಸ ಮಾಡ್ಬೋದು. ಒಂದು ಮನುಷ್ಯ ಸತತವಾಗಿ ಕಂಟಿನ್ಯೂ ಮಾಡಿ ಇಲ್ಲಿ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತಾರತಮ್ಯ ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ. ಸುತ್ತಮುತ್ತಲಿನ ಎಲ್ಲ ಶಿರಂಗಾಲದಿಂದ ಹಿಡಿದು ಶಿರಂಗಾಲ, ಹೆಬ್ಬಾಲೆ, ಕೂಡಿಗೆ, ಈ ಕಡೆ ಹೋದರೆ ನಂಜರಾಯಪಟ್ಟಣ, ಈ ಕಡೆ ಮುಂದುವರೆದರೆ ಶುಂಠಿಕೊಪ್ಪ, 15 ಕಿಲೋಮೀಟರ್ ಒಳಗಡೆ 5 ಆರೋಗ್ಯ ಸಂಸ್ಥೆಗಳಿದ್ದಾವೆ, PSCಗಳಿದೆ. ಅದು ಅಲ್ಲದೆ ಕಾವೇರಿ ಹೊಳೆ ದಾಟಿದರೆ ಹಿರಿಯಪಟ್ಟಣ ತಾಲೂಕಲ್ಲಿ ಹತ್ತಿರದಲ್ಲಿ 3 ಕಿಲೋಮೀಟ್ರಲ್ಲಿ ಕೊಪ್ಪ PSC ಇದೆ, 6 ಕಿಲೋಮೀಟ್ರಲ್ಲಿ ಬೈಲುಕೊಪ್ಪ PSC ಇದೆ. ಎಲ್ಲ ಪ್ರಕರಣಗಳು ಇಲ್ಲಿಗೇ ಬರೋದು. ಅಲ್ಲಿ ಯಾವುದೇ ಸರಿಯಾದ ಚಿಕಿತ್ಸೆ ಜನರಿಗೆ ಸಿಗ್ತಿಲ್ಲ ಅಂತ ಅಂದ್ಕೊಂಡು ಆ ಹಾಸ್ಪಿಟಲ್ ಬಿಟ್ಟು ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಅವರ ಒತ್ತಡ ಎಲ್ಲ ನಮ್ಮ ಇರುವಂಥ 2 ವೈದ್ಯಾಧಿಕಾರಿಗಳ ಮೇಲೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸ್ವಲ್ಪ ಜನರನ್ನು ಕೆಲಸಕ್ಕೆ ಇಲ್ಲಿಗೆ ನಿಯೋಜಿಸಿ ಅಂತ ನಾವು ಮೇಲಧಿಕಾರಿಗಳನ್ನು ಕೇಳಿಕೊಂಡಾಗ ಮೇರೆಗೆ ರಾತ್ರಿ ಕೆಲಸ ಮಾಡಲಿಕ್ಕೆ ಮಾತ್ರ ರಾತ್ರಿ 8ರಿಂದ ಬೆಳಿಗ್ಗೆ 8 ಗಂಟೆವರೆಗೆ ಅಂತ. ಬಟ್ ಅವರು ಬರೋ ಕೆಲಸ ನಿಯೋಜಿಸ್ತಾರೆ. ವಾರದಲ್ಲಿ 3 ಜನ ಬರ್ತಾರೆ. ಈಗ ಉಳಿಕೆಯಂತೆ ನಾವು 2 ನೋಡ್ಕೋಬೇಕು. ಮೊದಲು PSCಗಳಿಂದ 4:30 ಗಂಟೆಯಿಂದ ಸಂಜೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಬರ್ತಾಯಿದ್ವಿ. ಇವಾಗ ಅದನ್ನು ಕಡಿತ ಮಾಡಿ 8 ಗಂಟೆಯಿಂದ 8 ಗಂಟೆಯಿಂದ ಮಾಡಿದ್ದಾರೆ. ಆ 4:30 ಗಂಟೆಯಿಂದ 8 ಗಂಟೆವರೆಗೂ ನಾವೇ ನೋಡಬೇಕು. ನಮ್ಮ ಡ್ಯೂಟಿಯನ್ನು ನಾವೇ ನೋಡ್ಕೋಬೇಕು. ಇದು ಬಹಳಷ್ಟು ಒತ್ತಡ ಇರುವಂಥ 2 ವೈದ್ಯಾಧಿಕಾರಿಗಳ ಮೇಲೆ ಬೀಳ್ತಾ ಇದ್ದು ಪರಿಸ್ಥಿತಿ ಭಾಳ ತೀರಾ ಹದಗೆಟ್ಟಿದೆ. ಬಂದವರು ಸಾರ್ವಜನಿಕರು ಸಹಕಾರ ಇಲ್ಲದೆ ಸ್ವಪ್ರತಿಷ್ಠೆಯಿಂದಾಗಿ ಏನೇನು ವೈದ್ಯಾಧಿಕಾರಿಗಳನ್ನ ಬೆದರಿಸೋದು, ಅಲ್ಲಿ ಕಂಪ್ಲೇಂಟ್ ಮಾಡ್ತೇವೆ, ಇಲ್ಲಿ ಕಂಪ್ಲೇಂಟ್ ಮಾಡ್ತೇವೆ ಅಂತ ಹೇಳೋದು. ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಏನು, ಕಂಪ್ಲೇಂಟ್ ಮಾಡಲಿ. ಆದರೆ ನಮ್ಮ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ಳುವಂಥ ಒಂದು ಸ್ಟೇಜಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಆದರೂ ವೈದ್ಯಾಧಿಕಾರಿಗಳನ್ನು ಬೇಕಾದ ಸಂಖ್ಯೆಯಲ್ಲಿ ಇಲ್ಲಿಗೆ ನಿಯೋಜಿಸಿದರೆ ಇಲ್ಲಿ ರೋಗಿಗಳ ಸಂಖ್ಯೆಯೂ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ, ಮತ್ತು
ಕಾರ್ಯಕ್ರಮ ಚೆನ್ನಾಗಿ ನಡೀತದೆ. ಡೈಲಿ ಎಷ್ಟು ರೆಗ್ಯುಲರ್? ಡೈಲಿ 250ರಿಂದ 250 ಜನ ಪೇಷಂಟ್ಸ್ ಬರ್ತಾರೆ. ಜೊತೆಗೆ ಇನ್ ಪೇಷಂಟ್ ಅಲ್ಲ, ಔಟ್ ಪೇಷಂಟು. ಇನ್ ಪೇಷಂಟು ಒಂದು 10-15 ಇರ್ತದೆ. ತಿಂಗಳಿಗೆ ಒಂದು 20 ಹೆರಿಗೆ ಆಗ್ತದೆ. ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ಗಳು ನಮ್ಮ ಆಂಬುಲೆನ್ಸ್ ಲಾಗ್ ಪುಸ್ತಕ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. 79 ನವೆಂಬರ್ ತಿಂಗಳಲ್ಲಿ 79 ಕೇಸುಗಳನ್ನು, ಎಲ್ಲ ಪ್ರಕರಣಗಳು, ರೋಡ್ ಆಕ್ಸಿಡೆಂಟ್ಸ್ಗಳು, ಹೊಡೆದಾಟ, ವಿಷ ಸೇವನೆ, ಇಂಥದ್ದೆಲ್ಲ 79 ಕೇಸುಗಳನ್ನು ನಾವು ಇಲ್ಲಿಂದ ಆಂಬುಲೆನ್ಸ್ ಇರೋದ್ರಿಂದ ಅದರಲ್ಲಿ ಬೇರೆ ಹಾಸ್ಪಿಟಲ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ತೀವಿ. ಕೆಲವು ಸರಿ ಬೆನ್ನು ಕೇಸ್ ಬಂದು ಆ್ಯಂಬುಲೆನ್ಸ್ ಸಿಗದಂಥ ಪರಿಸ್ಥಿತಿ ಬರ್ತದೆ. ಈಗ 108 ಇದೆ, ಆಸ್ಪತ್ರೆ ಆ್ಯಂಬುಲೆನ್ಸ್ ಇದೆ. ಇದಿಷ್ಟಿದ್ರೂ ಕೆಲವು ಸರಿ ಬೆನ್ನು ಬರ್ತದೆ. ಸಂಜೆ ಆಯಿತು ಅಂದರೆ ಸಾಕು ಮೋಟರ್ ಸೈಕಲ್ ಆಕ್ಸಿಡೆಂಟ್. ಈ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಮೇಲೆ ನಿಯಂತ್ರಣನೇ ಇಲ್ಲ. ಅದರಿಂದ ಸಂಜೆ ಆಯಿತು ಅಂದರೆ ಹೆದರಿಗೆ ಹತ್ತಿ ಬಿಡ್ತದೆ, ಏನು ಎಷ್ಟು ಕೇಸ್ ಬರ್ತದಪ್ಪ, ಎಲ್ಲಿ ಇದಾಗ್ತದೆ ಅಂದ್ಕೊಂಡು. ಜೊತೆಗೆ ನೇಬರಿಂಗ್ PM ಅದೇ ಎಲ್ಲ ನೇಬರಿಂಗ್ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರೋದು. ಅದು ಅಲ್ಲದೆ ಇದೆಲ್ಲ ನಾನು ಹೇಳಿದಂಥ ಆರೋಗ್ಯ ಸಂಸ್ಥೆಗಳು ಹತ್ತಿರದಲ್ಲಿ ಇದ್ರೂ ಪೋಸ್ಟ್ಮಾರ್ಟಮ್ಗೆ ಕುಶಾಲನಗರಕ್ಕೆ ಬರೋದು. ಕುಶಾಲನಗರದ ಬೈಲುಕೊಪ್ಪದವರು ಅಷ್ಟೇ, ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಅಷ್ಟೇ, ಶುಂಠಿಕೊಪ್ಪದವರು ಒಬ್ಬರು ಅಲ್ಲಲ್ಲಿ ಮಾಡ್ತಾರೆ. ಅಲ್ಲಿಗೆ ನಮ್ಮಲ್ಲಿಂದ ನಾವು ಗ್ರೂಪ್ ಡಿ ಕಳಿಸ್ತೀವಿ. ಇಷ್ಟು ಈ ವರ್ಷದಲ್ಲಿ ಒಂದು ವರ್ಷದಲ್ಲಿ ಸುಮಾರು 60 ಪೋಸ್ಟ್ಮಾರ್ಟಮ್ಗಳು ನಡೀತದೆ ಇಲ್ಲಿ. ಅಂದರೆ ಅವರೇಜ್ ಅಷ್ಟೇ ಅಂತ ಬರ್ತದೆ ಅಂತಲ್ಲ, ಆದರೆ ಒಂದು ವರ್ಷಕ್ಕೆ ಸುಮಾರು 60 ಪೋಸ್ಟ್ಮಾರ್ಟಮ್ ಪ್ರಕರಣ ನಡೀತದೆ. ಅವರು ಬಂದವರೆಲ್ಲ ರಾತ್ರಿ ಮಾಡಿ ಈವಾಗಲೇ ಮಾಡಿಕೊಡಿ ಅಂತ ಒತ್ತಡ ತರ್ತಾರೆ. ಅಲ್ಲಿ ರಾತ್ರಿಗೆ ಇರೋದು ಒಬ್ಬರು ಡ್ಯೂಟಿ ಡಾಕ್ಟ್ರು. ಈ ಕಡೆಗೆ ರೋಡ್ ಆಕ್ಸಿಡೆಂಟ್ ಕೇಸ್ ಬರ್ತದೆ, ಆ ಕಡೆ ಪೋಸ್ಟ್ಮಾರ್ಟಮ್ ನೋಡಿದು ಸಾರು ಯೋಗ ಮಾಡಿ ಅಂತ. ಅದು ಮಾಡಲಿಕ್ಕೂ ಎಲ್ಲ ಕಡೆಯಿಂದ ರಾಜಕೀಯದವರಿಂದ ಒತ್ತಡ. ಇಷ್ಟೆಲ್ಲ ಆದ್ದರಿಂದ ಇಲ್ಲಿ ಕೆಲಸ ಮಾಡುವಂಥ ವೈದ್ಯಾಧಿಗಳು ಮಾನಸಿಕ ಸ್ಥಿಮೂಲ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ನಾವು ಯಾರಲ್ಲಿ ಹೇಳ್ಕೊಳ್ಳೋದಂತ ನಮ್ಮ ಅರಣ್ಯ ರೋಧನ ಅಂತ ಹೇಳ್ತಾರಲ್ಲ, ಹಾಗೆ ಆಗಿಬಿಟ್ಟಿದೆ. ಲೇಡಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಅದು ಹೇಳಿಲ್ಲ, ಬರಲಿಲ್ಲ ಅವರು. ಇರುವಂಥ ಲೇಡಿ ಡಾಕ್ಟ್ರುಗಳು ಎಲ್ಲದನ್ನೇ ನಾನು ಕೆಲಸ ಪೇಷಂಟ್ ನೋಡ್ತೀನಿ, ಅವರು ನೋಡ್ತಾರೆ. ಹೆರಿಗೆ ಕೇಸುಗಳು ನಮ್ಮ ಮಟ್ಟಲ್ಲಿ ಏನಾಗ್ತದೆ ಮಾಡ್ತೀವಿ. ಅಂದಾಜು 250ಕ್ಕೂ ಅಧಿಕ ಹೊರರೋಗಿಗಳು ದಿನನಿತ್ಯ ಆಸ್ಪತ್ರೆಗೆ ಬರುತ್ತಿದ್ದು, ಇದರೊಂದಿಗೆ ವೈದ್ಯರು ಒಳರೋಗಿಗಳಿಗೂ ಚಿಕಿತ್ಸೆ ನೀಡಬೇಕಾಗಿದೆ. ಜೊತೆಗೆ ಹೆರಿಗೆ ಕೇಸುಗಳು, ಅಪಘಾತ ಪ್ರಕರಣಗಳನ್ನು ವೈದ್ಯರು ನಿಭಾಯಿಸಬೇಕಾಗಿದೆ. ಒಟ್ಟಾರೆ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಪಾಡು ಕೇಳುವವರು ಇಲ್ಲದಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಬರಿ ಮಸೀದಿ ಧ್ವಂಸಗೊಳಿಸಿ ರಾಮನ ಮೂರ್ತಿ ಪ್ರತಿಷ್ಠಾಪಿಸಿದ ದಿನವಾದ ಡಿಸೆಂಬರ್ 6ರ ನೆನಪಿನ ಹಿನ್ನೆಲೆಯಲ್ಲಿ ಕುಶಾಲನಗರದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಕುಶಾಲನಗರ ಗಣಪತಿ ದೇವಾಲಯದ ಮುಂಭಾಗ ಸಂಘಟನೆಗಳ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವುದರೊಂದಿಗೆ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದರು. ಹುಣ್ಣಿಮೆ ಅಂಗವಾಗಿ ಕುಶಾಲನಗರ ಸಮೀಪ ದುಬಾರೆ ಕಾವೇರಿ ನದಿ ತಟದಲ್ಲಿ ಮಹಾ ಆರತಿ ಕಾರ್ಯಕ್ರಮ ನಡೆಯಿತು. ಶುಕ್ರವಾರ ಸಂಜೆ ಸ್ಥಳೀಯರು ಹಾಗೂ ಹಿಂದೂಪರ ಸಂಘಟನೆಗಳ ಪ್ರಮುಖರ ನೇತೃತ್ವದಲ್ಲಿ ನಡೆದ ಮಹಾ ಆರತಿ ಕಾರ್ಯಕ್ರಮದಲ್ಲಿ ಆದಿಶಂಕರ ಮಠದ ಶ್ರೀ ಗಣೇಶ್ವರ ಸ್ವರೂಪಾನಂದ ಸ್ವಾಮೀಜಿ, ಕಾವೇರಿ ಮಹಾ ಆರತಿ ಬಳಗದ ಪ್ರಮುಖರಾದ MN ಚಂದ್ರಮೋಹನ್, RSS ಜಿಲ್ಲಾ ಸಂಚಾಲಕರಾದ ಚಕ್ಕೆ ರಮನು, ತಾಲೂಕು ಸಂಚಾಲಕರಾದ ಮಂಜುನಾಥ್, ಪ್ರಮುಖರಾದ ಜೀವನ್, ದುಬಾರೆಯ KG ನವೀನ್, ಅನು, ಧರ್ಮ ಮತ್ತಿತರರು ಹಾಜರಿದ್ದರು. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ತಿಂಗಳ 13ರಂದು ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಕಾರ್ಯಕ್ರಮ ಸಂಯೋಜಕರಾದ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ DJ ಜವರಪ್ಪ, ವಿವಿಧ ಕಂಪನಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡುವ ಸಲುವಾಗಿ ನೇರ ಸಂದರ್ಶನ ನಡೆಯಲಿದೆ. ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದರೆ ಸುಮಾರು 700 ಹುದ್ದೆಗಳನ್ನು ವಿವಿಧ ಕಂಪನಿಗಳು ಒದಗಿಸಲಿದ್ದು, ಇದಕ್ಕೋಸ್ಕರ ಸಂದರ್ಶನವನ್ನು ನಾವು ದಿನಾಂಕ 13ರಂದು ನಾವು ನಡೆಸಲಿದ್ದೇವೆ.
ಈ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮ್ಮ ಕೊಡಗಿನ ಎಷ್ಟು ಕಾಲೇಜುಗಳೇ ಇವೆ ಆ ಕಾಲೇಜಿನವರೆಲ್ಲ ಬಂದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. BPO, ಬ್ಯಾಂಕಿಂಗ್ ಮತ್ತು IT ಕಂಪನಿಗಳು ಬರ್ತಾ ಇದೆ. ಸುಮಾರು 700 ಹುದ್ದೆಯನ್ನು ಅವರು ಭರ್ತಿ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಬ್ಯಾಕ್ಲಾಗ್ ಇದ್ದರೂ ಪರವಾಗಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ, ಮತ್ತು PUC ಮತ್ತು ITI, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇಷ್ಟು ವಿದ್ಯಾರ್ಥಿಗಳನ್ನು ನಾವು ಇಲ್ಲಿಗೆ ಇನ್ವೈಟ್ ಮಾಡ್ತಾ ಇದ್ದೇವೆ. ಅವರು ಭಾಗವಹಿಸ್ಬೋದು, ಎಲ್ಲರೂ ಬಂದು ವಿದ್ಯಾರ್ಥಿಗಳು ಪದವಿ, ಡಿಪ್ಲೊಮೊ, ITI ಅಥವಾ PUC ವ್ಯಾಸಂಗ ಪೂರೈಸಿದ ಈ ಅವಕಾಶ ಪಡೆಯಬಹುದು. ಡಿಸೆಂಬರ್ 13ರಂದು ಕಾಲೇಜಿನ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಮೇಳದಲ್ಲಿ ತಮ್ಮ ದಾಖಲಾತಿಯೊಂದಿಗೆ ನೋಂದಣಿ ಶುಲ್ಕ 200 ರು ಪಾವತಿಸಿ ಪಾಲ್ಗೊಳ್ಳುವಂತೆ ಕಾಲೇಜಿನ ಪ್ರಾಂಶುಪಾಲರಾದ HK ಕೇಶವಯ್ಯ ತಿಳಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ದಿನಾಂಕ 13ನೇ ತಾರೀಕು ಡಿಸೆಂಬರ್ 2014 ಅಂದು ಉದ್ಯೋಗ ಮೇಳವನ್ನು ನಮ್ಮ ಕಾಲೇಜಿನಲ್ಲಿ ಏರ್ಪಡಿಸಬೇಕು, ಸಂದರ್ಶನವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ ಈ ಉದ್ಯೋಗ ಮೇಳದ ಅಧಿಕಾರಿಗಳಂತ ಪ್ರೊಫೆಸರ್ ಜವರಪ್ಪನವರು ಕೂಡ ಇದಕ್ಕೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾರೆ. ಎಲ್ಲ ಉಪನ್ಯಾಸಕ ಮಿತ್ರರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ ಎಂಬುದಾಗಿ ತಿಳಿಯಲು ನಾನು ಬಯಸ್ತೇನೆ. ಸುಮಾರು 700 ಹುದ್ದೆಗಳಿಗೆ ವಿವಿಧ ಕಂಪನಿಗಳಿಂದ ಬಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂದರ್ಶನವನ್ನು ನಡೆಸಲಿದ್ದಾರೆ. ಈ ಎಲ್ಲ ಪದವೀಧರರು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂಥ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎಂಬುದಾಗಿ ನಾನು ತಿಳಿಯಪಡಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಡಗಿನ ಎಲ್ಲೆಡೆ ಸುಗ್ಗಿ ಹಬ್ಬ, ಹುತ್ತರಿ ಸಂಭ್ರಮ. CNCಯಿಂದ ಹಗಲು ನಡೆದ ಪುತ್ತರಿ ನಮ್ಮೆ, ಸಡಗರ ಸಂಭ್ರಮದಿಂದ ಸಮುದಾಯ ಬಾಂಧವರಿಂದ ನಡೆದ ಫಸಲು ಮನೆ ತುಂಬುವ ಸಂಭ್ರಮ. ಕಾರಿನಲ್ಲಿ ಲಕ್ಷಾಂತರ ಮೌಲ್ಯ ಬೀಟೆ ಮರ ಸಾಗಾಟ ಪತ್ತೆ. ಕುಶಲನಗರ ಅರಣ್ಯ ಇಲಾಖೆಯಿಂದ ನಡೆದ ಕಾರ್ಯಾಚರಣೆ. ಲಕ್ಷಾಂತರ ಮೌಲ್ಯದ ಮರ ಸೇರಿದಂತೆ ಟಾಟಾ ಸಫಾರಿ ಕಾರು ವಶ. ಓರ್ವನ ಬಂಧನ, ಇನ್ನೊಬ್ಬ ಆರೋಪಿ ಪರಾರಿ. ಕುಶಲನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ. 2 ವೈದ್ಯರ ಮೂಲಕ 300 ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ದುಸ್ಥಿತಿ. ದಿವ್ಯ ನಿರ್ಲಕ್ಷ್ಯ ತಾಳುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ. ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾದ ಸ್ಥಿತಿಯಲ್ಲಿ ವೈದ್ಯಾಧಿಕಾರಿಗಳು. ಇಲ್ಲಿಗೆ ಕಾವೇರಿ ಸುದ್ದಿ ಮುಕ್ತವಾಯಿತು. ಸುದ್ದಿ ಹಾಗೂ ಮನರಂಜನೆಯಾಗಿ ವೀಕ್ಷಿಸಿ ಕಾವೇರಿ ಚಾನಲ್ 12 ತಬಲಾ ವಿಜಯಕುಮಾರ್ ಹೆಬ್ಬಾಲೆ.